చూస్ కంట్రీ డిలైట్, లివ్ బెటర్. ఇప్పుడే కంట్రీ డిలైట్ యాప్ ని డౌన్లోడ్ చేసుకోండి. ವೆಲ್ಕಮ್ ಟು ಸುಮನ್ ಟಿವಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬಾಲ ಟ್ಯಾಕ್ಸ್ ಅಲ್ಲಿ ಓಜಿ ಫಿಲ್ಮ್ ರಿಲೀಸ್ ಆಗ್ತಿದೆ. ಅದ್ರ ಬಗ್ಗೆ ಮಾತಾಡಬೇಕಂತ ನಮ್ಮ ಪವನ್ ಕಲ್ಯಾಣ್ ಫ್ಯಾನ್ಸ್ ಎಲ್ಲ ಇಲ್ಲಿ ಕಾಯ್ತಾವ್ರೆ. ಅವ್ರ ಬಗ್ಗೆ ಮಾತಾಡೋದು. ಪವನ್ ಕಲ್ಯಾಣ್ ಫ್ಯಾನ್ಸ್ ಅಂತ ಪವನ್ ಕಲ್ಯಾಣ್ ಭಕ್ತರೆಲ್ಲ ಇಲ್ಲಿ ಸೇರಿರೋದು. ನೈಟ್ ಇಷ್ಟೊತ್ತಲ್ಲಿ ಸೇರಬೇಕು ಅಂದ್ರೆ ಆತನ ಭಕ್ತರೇ ಸೇರೋದು. ಫ್ಯಾನ್ಸ್ ಬೇರೆ ಇರ್ತಾರೆ, ಭಕ್ತರು ಬೇರೆ ಇರ್ತಾರೆ. ಭಕ್ತರನ್ನು ಅವರ ಆಶಯಗಳು ಏನಿದೆಯೋ ಅದು ಹಿಂದ್ಗಡೆ ಹೋಗ್ತಾರೆ. ಫ್ಯಾನ್ಸ್ ಅನ್ನೋರು ಫಿಲಿಮ್ಗೆ ಮಾತ್ರ ಇರ್ತಾರೆ. ನಾವು ಭಕ್ತರು, ನಾವು ಅವ್ರು ಏನು ಸಿದ್ಧಾಂತಗಳಿದೆಯೋ ಅದ್ರ ಮೇಲೆ ಹೋಗ್ತೀವಿ. ಈ ಓಜಿ ಫಿಲಮ್ ಅನ್ನೋದು ನಾವು ಪಂಜಾ ನೋಡಿದ್ವಿ, ಅವಾಗ ಪಂಜಾ ಜಾನಿ ಇಂಥವೆಲ್ಲ ನೋಡಿದ್ವಿ. ಇವಾಗ ಇಂಥ ಮಾಸ್ ಫಿಲಮ್ ಬರ್ತಾ ಇರೋದು ಅವ್ರದ್ದು ಇದು ಓಜಿ ಅಂತ, ಸರಿನಾ? ಗಬ್ಬರ್ ಸಿಂಗು ಒಳ್ಳೆ ಹಿಟ್ ಹೊಡಿತು. ಅದಾದ್ಮೇಲೆ ಈ ಓಜಿ ಇನ್ನ ಇದ್ದಿದ್ದು ಫುಲ್ಲು ಹೈಪಲ್ಲಿ ಇರೋದು. ಅಂಥದಕ್ಕೆ ನಾವು ಒಂದು ರೇಂಜಲ್ಲೇ ಮಾಡಬೇಕು ಅಂದ್ಬಿಟ್ಟು ನಮ್ಮ ಪ್ರಿಪ್ರೇಷನ್ ನಾವಿದ್ದೀವಿ. ಇವಾಗ ಇಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇರೋದೇನಕ್ಕೆ ಹೇಳಿ, ಆ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ಅವ್ರು ನೋಡಬೇಕು ಅಂತ. ಪೊಲಿಟಿಷಿಯನ್ ಆಗಿ ಅವ್ರು ಇರ್ಬೋದು, ಬಟ್ ಎಲ್ಲರೂ ಸ್ಕ್ರೀನ್ ಪ್ಲೇ ಅಲ್ಲಿ ಅವ್ರನ್ನ ನೋಡಬೇಕು ಅಂದ್ಬಿಟ್ಟು ಕಾಯ್ತಾ ಇದ್ದೀವಿ. ಬಟ್ ಅವ್ರ ಆಶಯ ಸಿದ್ಧಾಂತಗಳನ್ನ ಒಂದು ಇದರಲ್ಲಿ ಇಟ್ಕೊಂಡು ಮಾಡ್ತಾ ಇರೋದಕ್ಕೆ ನಾವು ಎಲ್ಲರೂ ಅಭಿಮಾನಿಗಳಾಗಿರೋದು, ಸರಿನಾ? ಈ ಕರ್ನಾಟಕದಲ್ಲಿ ಉಚ್ಚ ಅಭಿಮಾನಿಗಳಿದ್ದಾರೆ. ಕರ್ನಾಟಕದಲ್ಲಿ ಅವ್ರ ಪಾರ್ಟಿ ಬರಲಿ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ದೀವಿ, ಸರಿನಾ? ಈ ಮೂವಿ ಓಜಿ ಅನ್ನೋ ಮೂವಿ ವರ್ಲ್ಡ್ ವೈಡ್ ಯಾವ ಥರ ಇದಾಗಿದೆ ಅಂದರೆ, ಹೈಪ್ ಕ್ರಿಯೇಟ್ ಆಗಿದೆ ಅಂದರೆ ನೀವು ನೋಡಿರ್ತೀರಾ. ಬಟ್ ಏನು ಗೊತ್ತಾ, ಇದರಲ್ಲಿರೋ ಒಂದು ಮೂವಿ ಮೆಸೇಜ್ ನೋಡಬೇಕು ಅಂದ್ಬಿಟ್ಟು ಇಷ್ಟು ಜನ ಅಭಿಮಾನಿಗಳು ಯಾವ ಥರ ಗುರು ಯಾವ ಥರ ಇದು ಮಾಸ್ ಇದ್ರಲ್ಲಿ ಮಾಡಿದ್ದಾರೆ. ಪಂಜಾ ನೋಡಿದ್ದೀರಾ? ಈ ಓಜಿ ಅನ್ನೋದು ಒಳ್ಳೆ ಹೈಪ್ ಕ್ರಿಯೇಟ್ ಆಗಿರೋ ಮೂವಿ ಇದು. ಎಲ್ಲ ಕಡೆನೂ ರಿಲೀಸ್ ಆಗಿ ಕೂತು ಅಂತ ಒಂದು ಹೆಸರು ತಗೊಂಬರ್ಬೇಕಂತ ಹೇಳ್ಬಿಟ್ಟು ನಮ್ಮಿಂದ ನಾವು ಚಿಕ್ಕಬಳ್ಳಾಪುರ ಕಡೆಯಿಂದ ಕೇಳ್ತಾ ಇದ್ದೀರಿ. ಬಟ್ ಇಂಥ ಮೂವಿ ಹಿಸ್ಟ್ರಿಯಲ್ಲಿ ಯಾರೂ ತೆಗೆದಿಲ್ಲ. ಅಪ್ಲಿಕೇಶನ್ ಆಗಲಿ, ಬಟ್ ಅವ್ರ ರಿಲೇಷನ್ ಆಗಲಿ, ಬಟ್ ಅವ್ರನ್ನ ನೋಡಬೇಕಾದ್ರೆ ಹೊಸ ಥರ ನಾವು ನೋಡಬೇಕಾಗಿದೆ. ಬಟ್ ನಾವು ಅವರ ಅಭಿಮಾನಿಯಾಗಿ ಚಿಕ್ಕಬಳ್ಳಾಪುರ ಥಿಯೇಟರ್ಗೆ ನಾವು ಬಂದಿದ್ದೀರಿ, ಬಾಲಾಜಿ ಥಿಯೇಟರ್ ಅಂತ. ಬಟ್ ಪವನ್ ಕಲ್ಯಾಣ್ ಅಭಿಮಾನಿಯಾಗಿ ನಾನು ಹೇಳ್ತಾ ಇರೋ ಒಂದು ಮಾತೇನೆಂದರೆ, ಬಟ್ ಅವ್ರ ಕಡೆಯಿಂದ ನೋಡಬೇಕಾಗಿರೋದು ಹೊಸ ರಿಪ್ಲೇಷನ್ ಆಗಲಿ, ಅವ್ರ ಸ್ಟೈಲಿಸ್ಟ್ ಆಗಲಿ, ಬಟ್ ಅವ್ರ ಡ್ಯಾನ್ಸ್ ಆಗಲಿ, ಬಟ್ ನಾವು ಇದರಲ್ಲಿ ನೋಡಬೇಕು. ಬಟ್ ಇದರಿಂದ ಬೇರೆ ಕಡೆಯಿಂದ ಯಾರ ಫ್ಯಾನು ಯಾರ ಅಭಿಮಾನ ಅಂತ ನಾನು ಮಾತಾಡ್ತಾ ಇಲ್ಲ. ಬಟ್ ಎಲ್ಲರ ಕಡೆಯಿಂದನೂ ಬರಬೇಕಂತ ಹೇಳ್ಬಿಟ್ಟು ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಬಟ್ ಒಂದು ಪವನ್ ಕಲ್ಯಾಣಿಂದ ನಾವು ಕಲಿಬೇಕು. ಹೇಗೆ ಗೊತ್ತಾ, ಲೇಟೆಸ್ಟ್ ಆಗಲಿ ಓಲ್ಡ್ ಆಗಲಿ, ಬಟ್ ಪವನ್ ಕಲ್ಯಾಣಿಂದ ಕಲಿಬೇಕು ನಾವು. ಯಾಕಂದರೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೂ ಮಾತಾಡ್ಬೇಕಂದ್ರೂ ಒಂದು ಪ್ರೇಯರ್ ಇರಬೇಕು. ಹಾಗಾಗಿ ನಾವು ಪವನ್ ಕಲ್ಯಾಣ್ ವೀರ ಅಭಿಮಾನಿಯಾಗಿ ಈಗ ಚಿಕ್ಕಬಳ್ಳಾಪುರಲ್ಲಿ ಮಾತಾಡಬೇಕಾಗಿರೋದು ಏನಂದರೆ, ಬಟ್ ಈ ಥರ ಒಂದು ಥಿಯೇಟ್ರದ್ದು ಏನೇ ಆಗಲಿ, ಒಂದು ಅವರಿಂದ ಒಂದು ಟಿಕೆಟ್ ರೇಟೇ ಆಗಲಿ, ಬಟ್ ಅವರಿಂದ ಒಂದು ಫಾಲೋಯಿಂಗ್ ಆಗಲಿ ಬೇರೆ ಯಾರೂ ಬಂದಿಲ್ಲ, ಬರೋದಿಲ್ಲ. ಸೂಪರ್ ಹಿಟ್ ನಂಬರ್ 1. ಯಾವ ಫಿಲಮ್ ನೋಡಿಲಿ ಪಾರ್ಟ್ 2 ಇದೆಯಾ? ಪಾರ್ಟ್ 2 ಐತೆ. ನಂಬರ್ 1 ನೆಕ್ಸ್ಟ್ ಫಿಲಮ್ ಸೂಪರ್, ಎಕ್ಸಲೆಂಟ್, ಸೂಪರ್ ಅಂದ್ರೆ ಸೂಪರ್. ಪವನ್ ಕಲ್ಯಾಣ್ ನ್ಯೂ ಲುಕ್ಸ್ ನೆವರ್ ಬಿಫೋರ್. ಸೂಪರ್ ಹೆಂಗಿದೆ ಫಿಲಮ್? ಸೂಪರ್, ಚೆನ್ನಾಗಿದೆ. ಸೂಪರ್ 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 ಒರಿಜಿನಲ್ ಗ್ಯಾಂಗ್ಸ್ಟರ್ ಏನೋ ಅಂತ ತೋರಿಸ್ಬಿಟ್ಟಿದ್ದಾರೆ. ಜಗನ್ಗೆ ಮಗಳು. ಜೈ ಪವರ್ ಸ್ಟಾರ್. ಸೂಪರ್ ಬ್ಲಾಕ್ ಬಸ್ಟರ್. ಒರಿಜಿನಲ್ ಗ್ಯಾಂಗ್ಸ್ಟರ್ ಇಸ್ ಬ್ಯಾಕ್. ಸೂಪರ್ ಬ್ಲಾಕ್ ಬಸ್ಟರ್ ಅಣ್ಣ. ಬಾಸ್ ಮೂವಿ ನಮ್ಮ ಕೆರಿಯರ್ ಅಲ್ಲಿ ನಂಬರ್ 1 ಮೂವಿ ಯಾವ್ದು ಮಾಡಿಲ್ಲ. ನೆಕ್ಸ್ಟ್ ಯಾರು ಮಾಡಕ್ ಆಗಲ್ಲ. ನೆಕ್ಸ್ಟ್ ಲೆವೆಲ್ ಮೂವಿ. ಸುಜಿತ್ ಹೆಂಗ್ ಮಾಡೋಣ ಚಿತ್ರಾನ? ಸುಜಿತ್ ಹೆಂಗ್ ಮಾಡೋಣ ಡೈರೆಕ್ಷನ್? ಸುಜಿತ್ ಗುಡಿ ಕಟ್ಬಿಡ್ತಾರೆ, ಆಂಧ್ರದಲ್ಲಿ ದೇವಸ್ಥಾನ ಕಟ್ಬಿಡ್ತಾರೆ ಸುಜಿತ್ಗೆ. ಫ್ಯಾನ್ಸ್ ಪಲ್ಸ್ ಫೀಲ್ ಏನು ಅಂತ ಅರ್ಥ ಮಾಡ್ಕೊಂಡು ಮಾಡಿರೋ ಮೂವಿ ಅಣ್ಣ. ಎಕ್ಸಲೆಂಟ್ ಮೂವಿ.
ನೆಕ್ಸ್ಟ್ ಟೈಮ್ ಈ ತರ ಮೂವಿ 100% ಸಿಗಲ್ಲ. ಸುಜಿತ್ ತಮ್ಮನ್ನು ಪವನ್ ಕಲ್ಯಾಣ್ ಮೂರು ಸೇರಿ ಎನರ್ಜಿ ಹೆಂಗಿರುತ್ತಂದ್ರೆ ಒಳಗಡೆ ಒಂದು ನಿಮಿಷನೂ ಚೇರಲ್ಲಿ ಕುತ್ಕೊಳ್ಳಲ್ಲ ಯಾರು, ಎಲ್ಲ ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ದಂಗೆ ಇರುತ್ತೆ.